ಹಲ್ಲೆಲೂಯ, 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 ಹಲ್ಲೆಲೂಯ. ನಾವೆಲ್ಲರೂ ಈಗ 10ನೇ ತಿಂಗಳಿಗೆ ಬಂದಿದ್ದೀವಿ. 9 ತಿಂಗಳು ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಾರ. ಒಂದು ಜೋರಾಗಿ ಹೇಳ್ರಿ, 9 ತಿಂಗಳು ದೇವರು ನಮ್ಮನ್ನು ನಡೆಸಿದ್ದಾರ. ಒಂದು ಆಮೇಲೆ ಹೇಳ್ರಿ. ನಡೆಸಿರೋದಕ್ಕೆ ತಾನೇ ನೀವೆಲ್ಲ ಆರಾಧನೆಗೆ ಬಂದಿದ್ರಿ. ಹಲ್ಲೆಲೂಯ. ಹಾಗಾದ್ರೆ 10ನೇ ತಿಂಗಳು ದೇವರು ಇನ್ನು ವಿಶೇಷವಾಗಿ ನಮ್ಮನ್ನು ನಡೆಸ್ತಾರಂತ ಎಷ್ಟು ಜನ ನಂಬುವವರಾಗಿದ್ದೀರಾ? ಹಲ್ಲೆಲೂಯ. ಯಾಕಂದ್ರೆ ದೇವರ ವಾಗ್ದಾನ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ಹಲ್ಲೆಲೂಯ. ದೇವರಿರೋ ಜಾಗ ಯಾವುದು? ದೇವರು ಎಲ್ಲಿರ್ತಾನೆ? ದೇವರ ಆಲಯದಲ್ಲಿ ದೇವರಿರ್ತಾನೆ. ಆಮೆನ್. ಆದ ಕಾರಣ ದೇವರು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ. ಹಂಗಾದ್ರೆ ದೇವರಿರುವಂತ ಆಲಯ ನಾವೇ. ಹಲ್ಲೆಲೂಯ. ನಾವಿರೋ ದಿನದವರೆಗೂ ನನ್ನ ಒಳಗೆ ದೇವರು ಇದ್ದೇ ಇರ್ತಾನೆ. ಅದು ದೇವರ ವಾಗ್ದಾನ. ಆದ ಕಾರಣ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಅವರ ಹೃದಯವು ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ಒಂದು ಹಲ್ಲೆಲೂಯ, ಒಂದು ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಭಕ್ತನಾದ ಪೌಲನು ಬರೀತಾನೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ನಿಮ್ಮ ಹೃದಯ ದೇವರಿಗೆ ಗರ್ಭಗುಡಿ, ದೇವರು ವಾಸ ಮಾಡುವಂತ ಸ್ಥಳ, ದೇವರು ಇರುವಂತ ಒಂದು ಸ್ಥಳ, ದೇವರು ಸದಾ ಕಾಲ ಮಹಿಮೆ ಹೊಂದುವಂತ ಸ್ಥಳ, ದೇವರು ನಮ್ಮ ಒಳಗಡೆ ಇದ್ದು ನಮ್ಮನ್ನ ಗಮನಿಸುವಂತ ಒಂದು ಸ್ಥಳ. ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾದ ಕಾರಣ ದೇವರ ಆಲಯವನ್ನು ಯಾರು ಕೆಡಿಸಕ್ ಹೋಗ್ಬೇಡ್ರಿ. ಅದು ಪರಿಶುದ್ಧವಾದದ್ದು. ಆ ಆಲಯವನ್ನು ಅಶುದ್ಧ ಮಾಡಬಾರ್ದು. ಆಲಯ ಶುದ್ಧವಾಗಿರಬೇಕು. ಆಲಯದಲ್ಲಿ ಸರ್ವಶಕ್ತನಾದ ದೇವರು ವಾಸ ಮಾಡುವವನಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನೆಹೆಮ್ಯ 13ನೇ ಅಧ್ಯಾಯ 10ರಿಂದ 14 ನೀವು ಓದುವಾಗ, ನೆಹೆಮ್ಯನು ಯಾಜಕರಿಗೆ ಅಂದ್ರೆ ಲೇವಿಯರಿಗೆ ಕೇಳ್ತಾನೆ, ಆಲಯ ಯಾಕೆ ಅಲಕ್ಷ್ಯವಾಗಿದೆ? ಆಲಯ ಯಾಕೆ ಅಲಕ್ಷ್ಯವಾಗಿದೆ, ಆಲಸ್ಯವಾಗಿದೆ, ಕೆಟ್ಟು ಹೋಗಿದೆ, ಅಶುದ್ಧವಾಗಿದೆ, ಶುದ್ಧ ಯಾಕಿಲ್ಲ? ನೆಹೆಮ್ಯನು ಕೇಳ್ತಾ ಇದ್ದಾನೆ. ಯಾರಿಗೆ? ಸೇವಕರಿಗೆ, ಲೇವಿಯರಿಗೆ, ಯಾಜಕನಿಗೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಯಾದ ನೆಹೆಮ್ಯನು ಕೇಳ್ತಾನೆ, ಯಾಕೆ ದೇವರ ಮನೆ ಅಲಕ್ಷ್ಯವಾಗಿದೆ? ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ಪೌಲ ಹೇಳ್ತಾನೆ, ಆ ಆಲಯ ನೀವೇ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ಪ್ರಿಯ ಸಹೋದರಿಯೇ, ಸಬ್ಬತ್ ದಿನದ ಒಡೆಯ ಯೇಸು ಕ್ರಿಸ್ತನು. ಸತ್ಯವೇದ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ಏಲಿ ಅಂತ ಒಬ್ಬ ಪ್ರವಾದಿ, ಏಲಿ ಅಂತ ಒಬ್ಬ ಯಾಜಕನಿದ್ದಾನೆ, ಅವನಿಗೆ 2 ಮಕ್ಕಳಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಈ ಕುಟುಂಬ ದೇವರ ಮನೆಯನ್ನ ನೋಡಿಕೊಳ್ಳತಕ್ಕ ಕುಟುಂಬ, ದೇವರನ್ನ ಮಹಿಮೆ ಪಡಿಸುವಂತ ಕುಟುಂಬ, ದೇವರಿಗೆ ಆರಾಧನೆ ಮಾಡುವ ಕುಟುಂಬ, ದೇವರನ್ನ ಘನಪಡಿಸುವಂತ ಕುಟುಂಬ, ದೇವರ ಆಲಯವನ್ನ ಶುದ್ಧವಾಗಿ ಇಟ್ಟುಕೊಳ್ಳತಕ್ಕ ಕುಟುಂಬ. ಸತ್ಯವೇದ ಹೇಳ್ತದೆ, ಈ ಜವಾಬ್ದಾರಿಯನ್ನ ದೇವರು ಏಲಿ ಯಾಜಕ, ಅವನ 2 ಮಕ್ಕಳು ದೇವರ ಆಲಯವನ್ನು ನೋಡಿಕೊಳ್ಳಬೇಕಾಗಿತ್ತು, ದೇವರನ್ನ ಘನಪಡಿಸಬೇಕಾಗಿತ್ತು, ಶುದ್ಧವಾಗಿ ಆರಾಧನೆ ಮಾಡಬೇಕಾಗಿತ್ತು, ಬಂದವರಿಗೆ ದೇವರ ಆರಾಧನೆಯನ್ನ ಹೇಳಿಕೊಟ್ಟು ನಡೆಸತಕ್ಕವರಾಗಿದ್ರು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ದೇವರ ಆಲಯ ನೀವೇ.
ನಾನಲ್ಲಿದ್ದೀನಿ, ಶುದ್ಧವಾಗಿಟ್ಟುಕೊಳ್ಳ್ರಿ, ಅದನ್ನ ಯಾರು ಅಶುದ್ಧ ಮಾಡಬೇಡ್ರಿ. ಒಂದು ವೇಳೆ ಆಲಯ ಅಶುದ್ಧವಾದ್ರೆ ದೇವರಿಗೆ ಕೋಪ ಬರುತ್ತೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತಿದೆ, ನಿಮ್ಮ ಹೃದಯ ದೇವರಿಗೆ ಗರ್ಭಗುಡಿ, ದೇವರಿರುವಂತ ಗರ್ಭಗುಡಿ, ಆರಾಧನೆ ನಡೆಯುವಂತ ಗರ್ಭಗುಡಿ, ಘನಪಡಿಸುವಂತ ಒಂದು ಗರ್ಭಗುಡಿ, ದೇವರು ಮಹಿಮೆ ಪಡುವಂತ ಒಂದು ಗರ್ಭಗುಡಿ. ಆಲಯದ ಒಳಗೆ ಸ್ತುತಿ ಸ್ತೋತ್ರಗಳು ಯಾವಾಗಲೂ ಮೊಳಗಬೇಕಾಗಿದೆ. ನೀವು ಕೊಡುವಂತ ಸ್ತುತಿ ಸ್ತೋತ್ರ ದೇವರ ಸನ್ನಿಧಾನದಲ್ಲಿ ಸುಗಂಧ ವಾಸನೆಯಾಗಿ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಏಲಿ ಮತ್ತು ಅವರ ಮಕ್ಕಳು ಆಲಯವನ್ನ ನೋಡಿಕೊಳ್ಳತಕ್ಕ ಜವಾಬ್ದಾರಿ ಹೊಂದಲ್ಪಟ್ಟವರಾದ ನಿಮಿತ್ತವಾಗಿ ಸತ್ಯವೇದ ಹೇಳ್ತದೆ, ಸ್ವಲ್ಪ ಕಾಲ ಮಾತ್ರ ಅವರು ಆಲಯವನ್ನ ಪರಿಶುದ್ಧವಾಗಿ ನೋಡಿದ್ದಾರೆ, ಒಳ್ಳೆ ಆರಾಧನೆ ಮಾಡಿದ್ದಾರೆ, ದೇವರು ಮೆಚ್ಚುವ ಕೆಲಸ ಮಾಡ್ತಾ ಬಂದಂತವರು ಸಡನ್ ಆಗಿ ದೇವರ ಆಲಯ ಅಶುದ್ಧವಾಗಲಿಕ್ಕೆ ಪ್ರಾರಂಭವಾಗಿದೆ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ದೇವಾದಿ ದೇವನು 3 ಸಲ ಏಲಿಗೆ ಬಂದು ಹೇಳ್ತಾ ಇದ್ದಾನೆ, ಏಲಿ, ನಿನ್ನ ಕಾಲದಲ್ಲಿ ಆಲಯ ಚೆನ್ನಾಗಿತ್ತು, ಶುದ್ಧವಾಗಿತ್ತು, ಪರಿಶುದ್ಧವಾಗಿತ್ತು, ಒಳ್ಳೆ ಆರಾಧನೆ ನಡೀತಾ ಇತ್ತು. ಹಾಗಾದ್ರೆ ಈಗ ಈ ಆಲಯಕ್ಕೆ ಯಾಕೆ ಕಪ್ಪು ಚುಕ್ಕೆ? ಅಶುದ್ಧವಾದ ಕಾರ್ಯ ಯಾಕೆ? ಒಳ್ಳೆ ಆರಾಧನೆ ಇಲ್ಲ ಯಾಕೆ? ನಿಮ್ಮ ಮನಸ್ಸು ಕೆಟ್ಟೋಗಿದ್ಯಾ? ನಿಮ್ಮ ಹೃದಯ ಕೆಟ್ಟೋಗಿದ್ಯಾ? ನಿಮ್ಮ ಆಲೋಚನೆಗಳು ಕೆಟ್ಟೋಗಿದ್ಯಾ? ನಿಮ್ಮ ನಡೆನುಡಿ ಕೆಟ್ಟೋಗಿದ್ಯಾ? ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಪರಲೋಕದ ದೇವರು ಇಸ್ರಾಯೇಲ್ ಜನಗಳನ್ನ ನೋಡುವಾಗ, ಪರಲೋಕದ ದೇವರು ಈ ಭೂಮಿಯಲ್ಲಿ ಜನರನ್ನ ನೋಡುವಾಗ ಅವರ ಹೃದಯ ಕೆಟ್ಟೋಗಿತ್ತು. ಒಳ್ಳೆ ಹೃದಯ ಸಿಕ್ಕಲಿಲ್ಲ, ಒಳ್ಳೆ ಆಲೋಚನೆ ಹೃದಯ ಸಿಕ್ಕಲಿಲ್ಲ, ಪರಿಶುದ್ಧವಾದ ಜನ ಸಿಕ್ಕಲಿಲ್ಲ, ನೀತಿವಂತ ಜನ ಸಿಕ್ಕಲಿಲ್ಲ, ಮಹಿಮೆ ಪಡಿಸುವ ಜನ ಸಿಕ್ಕಲಿಲ್ಲ, ಘನಪಡಿಸುವಂತ ಜನ ಸಿಕ್ಕದೆ ಹೋದಾಗ ದೇವರ ವಾಕ್ಯ ಹೇಳ್ತದೆ, ಸೃಷ್ಟಿಕರ್ತನು ಇಡೀ ಲೋಕವನ್ನು ತಿರುಗಿ ಅಳಿಸಬೇಕು ಅಂತ ಜನಾಂಗದ ಕಡೆಗೆ ತನ್ನ ಆಲೋಚನೆಯನ್ನು ಮಾಡಿಕೊಳ್ಳುವ ಟೈಮ್ನಲ್ಲಿ, ಪ್ರಿಯ ಸಹೋದರ ಸಹೋದರಿಯೇ, ದೇವರ ದೃಷ್ಟಿ ನೋಹನ ಮೇಲೆ ಬಿದ್ದಿದೆ. ನಾನು ಹೇಳೋದಲ್ಲ, ಸತ್ಯವೇದ ಹೇಳ್ತದೆ, ನೋಹನು ಆ ಕಾಲದವರಲ್ಲಿ ನೀತಿವಂತನು, ಯಥಾರ್ಥನು, ಶುದ್ಧನು, ಭಯಭಕ್ತಿ ಉಳ್ಳವನು, ವಿಧೇಯನಾಗುವವನು, ದೇವರ ಮಾತನ್ನ ಕೇಳತಕ್ಕವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ನೋಹನನ್ನು ನೋಡಿ ಹೊಸ ಜನಾಂಗವನ್ನ ಅವನ ಮೂಲಕವಾಗಿ ತರುವುದಕ್ಕೋಸ್ಕರ ವಾಗ್ದಾನ ಮಾಡ್ತಾನೆ. ನೋಹ, ಒಂದು ನಾವೆಯನ್ನ ಕಟ್ಟು. ನಾವೇ ಅರ್ಥ ಆಲಯ. ಈ ಆಲಯದ ಒಳಗೆ ಯಾರು ಬರ್ತಾರೋ ಅವ್ರು ರಕ್ಷಿಸಲ್ಪಡ್ತಾರೆ. ಈ ಆಲಯದ ಒಳಗೆ ಯಾರು ಬರ್ತಾರೋ ಅವ್ರು ರಕ್ಷಿಸಲ್ಪಡ್ತಾರೆ. ಆ ಆಲಯದಲ್ಲಿ ದೇವರಿದ್ದಾನೆ, ನೋಹನ ಜೊತೆ ದೇವರಿದ್ದಾನೆ. ನೋಹನ ಸಂಗಡ ಯಾರಿದ್ದಾರೋ ಅವ್ರು ರಕ್ಷಿಸಲ್ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನೋಹನು ದೇವರ ಸ್ವರವನ್ನ ಕೇಳಿ ನಾವೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಎಲ್ಲ ಹಳ್ಳಿ ಪಳ್ಳಿಗಳಿಗೆ ಹೋಗಿದ್ದಾನೆ, ಸುವಾರ್ತೆ ಸಾರಿದ್ದಾನೆ, ದೇವರ ಮಾತನ್ನ ತಿಳಿಸಿದ್ದಾನೆ, ಬರುವಂತ ಅಪಾಯವನ್ನ ವಿವರಿಸಿದ್ದಾನೆ. ಆದ್ರೂ ಜನ ಮೊಂಡುತನ, ಬಂಡುತನ, ಅವಿಧೇಯರಾಗದೆ ಅವಮಾನ ಮಾಡುತ್ತಾ ದೇವರ ವಿರೋಧಿಗಳಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನಾನಿರುವಂತ ಸ್ಥಳವನ್ನ ಯಾರಾದ್ರೂ ಅಲಕ್ಷ್ಯ ಮಾಡಿದ್ರೆ, ಅಶುದ್ಧ ಮಾಡಿದ್ರೆ, ಪ್ರಿಯ ಸಹೋದರ ಸಹೋದರಿಯೇ, ನನ್ನ ಆಲಯವನ್ನ ಯಾರು ಕೆಡಿಸುತ್ತಾರೋ ಅವರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ದೇವರು ಹೇಳ್ತಾರೆ. ಹಾಗಾದ್ರೆ ಆಲಯ ಅಂದಾಕ್ಷಣ ಈ ಕಲ್ಲಲ್ಲಿ ಕಟ್ಟಲ್ಪಟ್ಟಂತ ಆಲಯ ಅಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ನಿಜವಾದ ಆಲಯ ಇವತ್ತು ನಾನು ಮತ್ತು ನೀನು
ನಾನು ಮತ್ತು ನೀನು. ದೇವರು ಹೇಳ್ತಾನೆ, ನಿನ್ನ ಒಳಗೆ ನಾನು ವಾಸವಾದ ಕಾರಣ ಈ ಆಲಯವನ್ನು ಶುದ್ಧವಾಗಿಟ್ಟುಕೋ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯೇ, ನೋಹನ ಕಾಲದಲ್ಲಿದ್ದಾಗೆ ಈ ದಿನಗಳಲ್ಲೂ ಇದೆ. ಯೇಸು ಕ್ರಿಸ್ತನ ಬರೋಣದ ಕಾಲ ನೋಹನ ಕಾಲದಾಗೆ. ಜನ ಸ್ವಾರ್ಥ ಜೀವಿತ, ಸ್ವ ಇಚ್ಛೆಯ ಜೀವಿತ, ದೇವರ ಭಯ ಇಲ್ಲ, ಪ್ರಾರ್ಥನೆಯ ಜೀವಿತ ಇಲ್ಲ, ಆರಾಧನೆಯ ಜೀವಿತ ಇಲ್ಲ, ಕರ್ತನಾತ್ಮನ ತುಂಬಲ್ಪಟ್ಟಂತ ಜೀವಿತ ಇವತ್ತು ಜನರಲ್ಲಿ ಕಡಿಮೆ. ಆದ್ರೂ ದೇವರು ಹೇಳ್ತಾನೆ, ನೀವು ನನ್ನ ಆಲಯ, ನಾನು ನಿಮ್ಮಲ್ಲಿ ವಾಸ ಮಾಡ್ತೀನಿ. ಹಲ್ಲೆಲೂಯಾ. ಏಲಿಗೆ ದೇವರು ಹೇಳ್ತಾ ಇದ್ದಾರೆ, ಏಲಿ, ನೀನಿದ್ದ ಕಾಲದಲ್ಲಿ ಆಲಯ ಶುದ್ಧವಾಗಿತ್ತು, ಒಳ್ಳೆ ಆರಾಧನೆ ಇತ್ತು, ಭಯಭಕ್ತಿ ಇತ್ತು, ಓ ಅಲ್ಲಿ ನಾನು ಸಂತೋಷ ಪಡ್ತಾ ಇದ್ದೆ. ಆದ್ರೆ ಈಗ ನಿನ್ನ ಮಕ್ಕಳು ಬಂದ ನಂತರ ಈ ಆಲಯ ಒಳ್ಳೆ ಸಾಕ್ಷಿ ಇಲ್ಲ, ಅಲ್ಲಿ ಸಂತೋಷ ಇಲ್ಲ, ಅಲ್ಲಿ ಉಜ್ಜೀವನ ಇಲ್ಲ, ಅಲ್ಲಿ ಪರಿಶುದ್ಧತೆ ಇಲ್ಲ, ಅಲ್ಲಿ ನೀತಿಯ ಕಾರ್ಯ ಇಲ್ಲ, ನಾನು ಮೆಚ್ಚುವಂತ ಕಾರ್ಯಗಳು ಈ ಆಲಯದಲ್ಲಿ ಕಾಣ್ತಾ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರು ಅವನನ್ನ 3 ಸಲ ಎಚ್ಚರಿಸಿದ್ರು, ಅವರು ಕಿವಿಗೊಡಲಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಪ್ರವಾದಿ ನೇಹಮ್ಯನು ಕೇಳ್ತಾ ಇದ್ದಾನೆ, ಯಾಜಕರೇ, ಲೇವಿಯರೇ, ಆಲಯ ಯಾಕೆ ಆಲಸ್ಯವಾಗಿದೆ, ಅಲಕ್ಷ್ಯವಾಗಿದೆ? ನಮ್ಮ ಆಲಯವನ್ನ ನಾವು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಆಲಯದಲ್ಲಿ ಯಾರಿದ್ದಾರೆ? ನಮ್ಮ ರಕ್ಷಕನು ವಾಸ ಮಾಡ್ತಾರೆ. ನಮಗಾಗಿ ರಕ್ತ ಸುರಿಸಲ್ಪಟ್ಟಂತ ಯೇಸು ಅಲ್ಲಿ ವಾಸವಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತಿದೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನನಗೆಂತ ಆಲಯವನ್ನ ನೀವು ಕಟ್ಟುತ್ತೀರಿ? ನನಗೆಂತ ಒಂದು ಆಲಯವನ್ನ ನೀವು ಕಟ್ಟಬಹುದು? ನಾನಿರುವಂತ ಆಲಯ ನಿಮ್ಮ ಕೈಯಲ್ಲಿ ಕಟ್ಟಕ್ಕಾಗಲ್ಲ. ದಾವೀದಗೆ ಒಂದೇ ಒಂದು ಆಸೆ ಇತ್ತು, ನಾನು ಕುರಿ ಕಾಯ್ತಾ ಇದ್ದೆ, ನಾನು ಕುರಿ ಕಾಯ್ತಾ ಇದ್ದೆ. ದೇವರ ದಯೆಯಿಂದ, ಕರುಣೆಯಿಂದ ಕುರಿತ ಕಾಯತಕ್ಕ ನನ್ನನ್ನ ದೇವಾದಿ ದೇವನು ಒಬ್ಬ ಅರಸನನ್ನಾಗಿ ಮಾಡ್ದ ಅಂತ ದಾವೀದು ನೆನೆಸಿ, ಅಯ್ಯೋ, ಯಾರಿಗೂ ಬೇಡವಾಗಿದ್ದ ದೇವರು ನನ್ನನ್ನ ಇಷ್ಟಪಟ್ಟು ಅರಸನನ್ನಾಗಿ ಮಾಡಿ ಈ ದೊಡ್ಡ ಅರಮನೆಯಲ್ಲಿ ವಾಸ ಮಾಡುವಂತ ಕೃಪೆ ಕೊಟ್ಟ ದೇವರಿಗೆ ಅವನು ಕೃತಜ್ಞತೆ ಸಲ್ಲಿಸುವನಾಗಿರ್ತಾನೆ. ಇಸ್ರಾಯೇಲ್ ದೇವರಾದ ಯೆಹೋವನು ನನ್ನ ತಂದೆಯ ಮನೆಯವರೆಲ್ಲರಲ್ಲಿ ನನ್ನನ್ನೇ ಸದಾ ಇಸ್ರಾಯೇಲ್ಯರ ಅರಸನಾಗಿರೋದಕ್ಕೆ ಒಂದು ಕರಗಳ ತಡಿ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದಾವೀದನ ಹೃದಯದ ಬಡಿತ ಏನಪ್ಪಾ ಅಂದ್ರೆ, ತಿಪ್ಪೇಲಿದ್ದ ನನ್ನನ್ನ, ಯಾರಿಗೂ ಬೇಡವಾಗಿದ್ದ ನನ್ನನ್ನ ಪರಲೋಕದ ದೇವರು ಅರಸನಾಗಿ ನನ್ನನ್ನು ಕೊಂಡು ತಂದ. ನಾನಿಂತ ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ನನ್ನ ದೇವರು ಒಳ್ಳೆ ಮನೇಲಿ ಇಲ್ವಲ್ಲ ಅಂತ ಅವನ್ ಪ್ರತಿ ದಿನ ಹೃದಯದ ಬಡಿತ ಅವನ್ ಹೆಚ್ಚಿಸಲ್ಪಟ್ಟವನಾಗಿ ಆ ನಾತಾನ್, ಆ ಪ್ರವಾದಿಗೆ ಅವನೇನ್ ಹೇಳ್ತಾನೆ ಅಂದ್ರೆ, ನೋಡು ಪ್ರವಾದಿ, ನಾನು ಒಳ್ಳೆ ಜಾಗದಲ್ಲಿದ್ದೀನಿ, ಒಳ್ಳೆ ಮನೆಯಲ್ಲಿದ್ದೀನಿ, ನನ್ನ ದೇವರಿಗೆ ಒಂದು ಆಲಯ ಕಟ್ಟಬೇಕಂತ ನನ್ನ ಹೃದಯದ ಬಯಕೆ ಅಂತ ಆ ಪ್ರವಾದಿಯ ಬಳಿ ತನ್ನ ದರ್ಶನವನ್ನು ಅವನು ತೋಡಿಕೊಳ್ಳುವಾಗ ಆ ಪ್ರವಾದಿ ಹೇಳ್ತಾನೆ, ನೀನು ಕಟ್ಟು. ಅದ ದೇವರ ವಾಕ್ಯ ಹೇಳ್ತದೆ, ಆಲಯ ಕಟ್ಟಲಿಕ್ಕೆ ಬಹಳ ನಿರೀಕ್ಷೆಯೊಂದಿಗಿದ್ದಂತ ದಾವೀದನ ಮೇಲೆ ದೇವರೇನ್ ಹೇಳ್ತಾನೆ ಅಂತ, ದಾವೀದ್, ನನ್ನ ಆಲಯ ಕಟ್ಟೋದು ಒಳ್ಳೇದೇ, ಆದರೆ ಆಲಯವನ್ನ ನೀನ್ ಕಟ್ಟಬಾರದು. ಕಾರಣ
ಅನೇಕರನ್ನ ಕೊಂದು ನಿನ್ನ ಕೈ ಅಶುದ್ಧವಾಗಿರುವುದರಿಂದ ನೀನ್ ಆಲಯ ಕಟ್ಟಬಾರದು. ಆದ್ರೆ ನಿನಗೊಂದು ಪ್ರಾಮಿಸ್ ಮಾಡ್ತೇನೆ, ನಿನ್ನ ಮಗನ ಮೂಲಕ, ನಿನ್ನ ಸಂತತಿಯಲ್ಲಿ, ನಿನ್ನ ಸಂತಾನದಲ್ಲಿ, ನಿನ್ನ ಮಗನ ಮೂಲಕ ನಾನು ಒಂದು ಆಲಯವನ್ನು ಕಟ್ಟಿಸಿಕೊಳ್ತೇನೆ. ಹಲ್ಲೆಲೂಯಾ. ನಿಮ್ಮ ದೇವರು ವಾಗ್ದಾನ ಮಾಡಿದ್ರೆ ಅದು ನೆರವೇರಿಸುವ ದೇವರು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಅದನ್ನ ಯಾರು ನಂಬ್ತೀರೋ ಆ ವಾಗ್ದಾನ ನಿಮ್ಮ ಲೈಫ್ ಅಲ್ಲಿ ನೆರವೇರುತ್ತೆ. ಹಲ್ಲೆಲೂಯಾ. ಇದ್ದೀರಾ? ಜೋರಾಗಿ ಹೇಳ್ರಿ. ಮಲಗಿದವ್ರು ಹೇಳ್ರಿ. ಈ ಪೆಂತಕೋಸ್ಟ್ ಚರ್ಚಲ್ಲಿ ಇದೊಂದು ಪ್ರಾಬ್ಲಮ್. CSJ ಚರ್ಚ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಕ್ಯಾಥಲಿಕ್ ಚರ್ಚ್ನಲ್ಲಿ ಪ್ರಾಬ್ಲಮ್ ಇಲ್ಲ. ಫಾದರ್ ಏನಾಗಬೇಕಾಗಿಲ್ಲ, ನೀವು ಮಲಗುದ್ರೆಷ್ಟು ಎದ್ರೆಷ್ಟು ಅಂತ ಫಾದರ್ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಪಾಸ್ಟ್ರಿಗೆ ಒಂದು ತಲೆನೋವು, ನನ್ನ ಜನ ದೇವ್ರನ್ನ ಕಂಡುಕೊಂಡು ಕರೆಕ್ಟಾಗಿ ನಡಿಬೇಕಂತ. ಹಲ್ಲೆಲೂಯಾ. ಅದಕ್ಕೆ ಟೆಸ್ಟ್ ಮಾಡ್ತಾ ಇರ್ತಾರೆ ಪಾಸ್ಟ್ ಅವಾಗ ಹಿಂದ್ಗಡೆ ಅವ್ರು ಮಲ್ಗೋರ, ಮುಂದ್ಗಡೆ ಅವ್ರು ಮಲ್ಗೋರ ಅಂತ. ಅದಕ್ಕೆ ಒಂದು ಪಾಸ್ಟ್ರು ಜನನ ಟೆಸ್ಟ್ ಮಾಡೋದಕ್ಕೆ ಅವ್ರು ಹೇಳಿದ್ರಂತೆ, ವಿಶ್ವಾಸಿಗಳಿಗೆ ಕೇಳ್ತಾರೆ, ನನಗೆ ಸ್ವಲ್ಪ ಟಯರ್ಡ್ ಆಗಿದೆ, ನಾನು ಕೂತ್ಕೊಂಡು ನಿಮ್ಗೆ ಮೆಸೇಜ್ ಕೊಡ್ಲಾ ಅಂತ. ನಾನು ನಿಮಗೆ ಕೇಳಿದ್ರೆ ನೀವೇನ್ ಹೇಳ್ತೀರ? ನಾನು ಕೂತ್ಕೊಂಡು ಮೆಸೇಜ್ ಕೊಡ್ಲಾ ಅಂದ್ರೆ ನೀವೇನ್ ಹೇಳ್ತೀರ? ಏನ್ ಹೇಳಲ್ವಾ? ಏನ್ ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ. ಸಾರಿ, ನಿಂತ್ಕೊಂಡೇ ಕೊಡಿ ಅಂತ ಇವ್ರು ಫರೋ ಆಗ್ಬಿಟ್ಟಿದ್ದಾರೆ. ಆ ಪಾಸ್ಟ್ ಕೇಳಿದ್ರಂತೆ, ನನಗೆ ಟಯರ್ಡ್ ಆಗಿದೆ, ನಾನು ಕೂತ್ಕೊಂಡು ಮೆಸೇಜ್ ಕೊಡ್ಲಾ ಅಂತ. ಆ ವಿಶ್ವಾಸಿಗೆ ಹೇಳಿದ್ರಂತೆ, ನೀವು ಕೂತ್ಕೊಂಡು ಕೊಟ್ರೆ ನಾವು ಮಲ್ಕೊಂಡು ಕೇಳ್ತೀವಿ ಅಂತ. ಅದಕ್ಕೆ ದೇವರಿಗೆ ಭಯ, ನನ್ನ ಜನ ಅನ್ಯಾಯವಾಗಿ ಸೈತಾನ್ ಕೈ ಸಿಗಾಕೊಂಡು ನರಕಕ್ಕೆ ಹೋಗ್ಬಿಡ್ತಾರಲ್ಲ ಅಂತ ಅವನೇ ಸ್ವತಃ ಮಾನವನ ರೂಪ ತಾಳಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ತನ್ನ ಮಹಿಮೆಯನ್ನ, ವೈಭವವನ್ನ ಎಲ್ಲವನ್ನ ತ್ಯಾಗ ಮಾಡಿ ನಮಗೋಸ್ಕರ ಬಂದ್ಬಿಟ್ಟು ಆತನ ಹೇಳ್ತಾನೆ, ನೀವೇ ನನ್ನ ಆಲಯ. ಕಾರಣ, ಹಳೆ ಒಡಂಬಡಿಕೆ ಪ್ರಕಾರ ಗುಡಿಗಳಲ್ಲಿದ್ದಂತ ವಿಗ್ರಹಗಳೆಲ್ಲ ಕಲ್ಲದ ವಿಗ್ರಹಗಳಾಗಿತ್ತಂತೆ. ಮನುಷ್ಯನ ಹೃದಯ ಬಂಗಾರದ್ದಾಗಿತ್ತಂತೆ. ಆಲಯಗಳಲ್ಲಿದ್ದಂತ ವಿಗ್ರಹಗಳು ಕಲ್ಲಲ್ಲಾಗಿತ್ತು. ಮನುಷ್ಯನ ಹೃದಯ ಬಂಗಾರದ್ದಾಗಿತ್ತಂತೆ. ಆದ್ರೆ ಈಗ ಸ್ವಲ್ಪ ಚೇಂಜ್ ಆಗಿದೆ. ಆಲಯದಲ್ಲಿ ಇರತಕ್ಕ ವಿಗ್ರಹಗಳೆಲ್ಲ ಗೋಲ್ಡ್, ಮನುಷ್ಯನ ಹೃದಯ ಕಲ್ಲಾಗೋಗ್ಬಿಟ್ಟಿದೆ. ಇದ್ದೀರಾ? ಹಲ್ಲೆಲೂಯಾ. ಅದಕ್ಕೆ ದೇವರಿದನ್ನ ನೋಡ್ದ, ಸೈತಾನ್ ಪ್ರತಿತಂತ್ರವನ್ನ ನನಗಾಗಿ ಎದುರು ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಈ ಕಲ್ಲಲ್ಲಿ ಕಟ್ಟಲ್ಪಟ್ಟ ಆಲಯದ ಒಳಗಿದ್ರೆ ತಾನೇ ಪ್ರಾಬ್ಲಮ್ಮು, ನಾನಲ್ಲಿರಲ್ಲ. ಹಲ್ಲೆಲೂಯಾ. ದಾವೀದಗೊಂದೇ ಆಸೆ, ಆಲಯ ಕಟ್ಟಬೇಕು. ದೇವ್ರು ಹೇಳ್ತಾನೆ, ದಾವೀದ್ ನಿನ್ನ ಮಗನ ಮೂಲಕ ನಾನು ಆಲಯನ ಕಟ್ಟಿಸ್ಕೊಳ್ತೇನೆ ಅಂತ ವಾಗ್ದಾನ ಮಾಡಿಬಿಟ್ಟ. ಅವನ ಮಗನಾದ ಸೊಲೊಮನ್ ಅವನು ಹುಟ್ಟಿ ಬೆಳೆದು ಆ ಆಲಯ ಕಟ್ಟುವಂತ ಕೃಪೆ ದೇವರು ಕೊಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ದಾವೀದನ ಮಗನ ಹೃದಯ ಹೆಂಗಿತ್ತು ಅಂದ್ರೆ, ದೇವರು ಕೇಳಕ್ಕೆ ಮೊದಲೇ ಕೃತಜ್ಞತಾ ಸ್ತೋತ್ರವನ್ನ, ಯಜ್ಞವನ್ನ ಸಮರ್ಪಿಸುವುದರ ಮೂಲಕವಾಗಿ ದೇವರನ್ನ ಘನಪಡಿಸಿದ. ದೇವರ ವಾಕ್ಯ ಹೇಳ್ತದೆ, ಅವನು ಘನಪಡಿಸಲ್ಪಟ್ಟ ಆ ರಾತ್ರಿ ದೇವರು ಬಂದು ದರ್ಶನ ಕೊಡ್ತಾರೆ. ನಮಗೆ ದೇವರು ದರ್ಶನ ಕೊಟ್ಟರೆ ನಾವೇನ್ ಕೇಳ್ಬೋದು?
ಈ ಚರ್ಚಲ್ಲಿ ನೇಮ್ಸ್ ಪ್ರಾಬ್ಲಮ್ ನನಗೆ. ನಿಮ್ಮ ಹೆಸರುಗಳು ನನಗೆ ಗೊತ್ತಿರೋದು ಯೋನ ಅವರು ಮತ್ತೆ ಜಗ್ಗು ಅವ್ರು ಇಬ್ಬರದ ಹೆಸರು ಗೊತ್ತು. ನಮ್ಮ ಚರ್ಚಲ್ಲಿ ಎಲ್ಲಾರ್ದು ಗೊತ್ತು ನಾನು ನಮ್ಮ ಚರ್ಚಲ್ಲಿ ಮಧ್ಯೆ ಯಾರಿಗೆ ಬೇಕು ಹೆಸರು ಹೇಳ್ಬಿಡ್ತೀನಿ. ಹೇಳಿ ಸಿಸ್ಟರ್ ಅಂತ ಹೇಳ್ತೀನಿ ಅವ್ರಿಗೆ. ಇಲ್ಲಿ ಹೆಸರು ಗೊತ್ತಿಲ್ಲದಿರೋದ್ರಿಂದ ನಾನು ಏನು ಹೇಳಲ್ಲ. ದೇವ್ರ ದರ್ಶನ ಕೊಟ್ಟು ನಮಗೇನಾದ್ರೂ ಕೇಳಿದ್ರೆ ನಾವೇನ್ ಕೇಳ್ಬೋದು? ಥ್ಯಾಂಕ್ ಯು. ಅವ್ರ ಪರಿಶುದ್ಧಾತ್ಮನ ಶಕ್ತಿ ಕೇಳ್ತಾರೆ. ಬೇರೆ ಎಲ್ಲರೂ ಎಚ್ಚೆತ್ಕೊಂಡ್ಬಿಟ್ರು. ಇವಾಗ ನಾವು ಬೇರೆ ಕೇಳ ತಪ್ಪಾಗ್ಬಿಡ್ತದೆ, ನಾವು ಎಲ್ಲ ಅದೇ ಕೇಳೋಣ. ಆದ್ರೆ ಸೊಲೊಮನ್ ರಾಜ ದೇವ್ರ ದರ್ಶನ ಕೊಟ್ಟಾಗ ಕೇಳ್ತಾನೆ, ದೇವ ಈ ರಾಜ್ಯವನ್ನ ಆಳುವಂತೆ, ಈ ಪ್ರಜೆಗಳನ್ನ ಆಳುವಂತೆ ನನಗೆ ನೀನು ಒಂದು ಜ್ಞಾನವನ್ನ ಕೊಡಪ್ಪ. ಆಸ್ತಿ ಕೇಳಲ್ಲ, ಸೌಕರ್ಯ ಕೇಳಲ್ಲ, ಬೇರೇನು ಎದುರು ನೋಡದೆ ಅವನ್ ದೇವರ ದರ್ಶನ ಕೊಟ್ಟಾಗ ಅವನು ಕೇಳುವಂತದ್ದು, ದೇವರೇ ಈ ಜನರನ್ನ ಆಳುವಂತ ಜ್ಞಾನ. ಒಂದು ಅಲ್ಲೇಲುಯ್ಯ ಹೇಳ್ರಿ. ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ದೇವರನ್ನ ಕೇಳ್ರಿ. ದೇವರು ಅಂಗಿಸದೆ ಜ್ಞಾನವನ್ನು ಕೊಡ್ಲಿಕ್ಕೆ ಶಕ್ತನಾಗಿ. ಹಲ್ಲೇಲೂಯಾ. ನನಗೆ ಓದಕ್ ಬರಲ್ಲ ಬ್ರದರ್, ಬರೆಯಕ್ ಬರಲ್ಲ ಬ್ರದರ್ ಅಂದು ನಾವು ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಯಾಕಂದ್ರೆ ದೇವ್ರು ನಮ್ಗೆ ಕಿವಿ ಕೊಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ದೇವರ ಆತ್ಮನು ಸಭೆಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಕಿವಿಯನ್ನ ಇತ್ತ ಕಡೆಗೆ ತಿರುಗಿಸು, ಆಗ ನೀನು ಬದುಕಿ ಬಾಳ್ತಿ. ಪ್ರವಾದಿ ಹೇಳ್ತಾನೆ, ದೇವರ ಕಡೆಗೆ ನಿಮ್ಮ ಕಿವಿಯನ್ನ ತಿರುಗಿಸ್ರಿ, ಆಗ ನೀವು ಬದುಕಿ ಬಾಳುವಿರಿ. ಹಲ್ಲೇಲೂಯಾ, ಹಲ್ಲೇಲೂಯಾ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಏಲಿ ಆಲಯ ಸರಿಯಾಗಿಲ್ಲ. ಸೊಲೊಮನ್ ಆಲಯ ಕಟ್ಟಿದ. ಅವನ ಹೃದಯದ ಪ್ರಾರ್ಥನೆ ಏನ್ ಗೊತ್ತಾ? ದೇವರೇ, ನನ್ನ ತಂದೆಗೆ ನಿನ್ನ ಬಾಯಿ ವಾಗ್ದಾನ ಮಾಡ್ತು, ನನ್ನ ಲೈಫಲ್ಲಿ ನಿನ್ನ ಕೈ ಕೆಲಸ ಮಾಡ್ತು. ಒಂದಲ್ಲೇಲು ಹೇಳ್ರಿ. ನಿಮ್ಮ ಕಾರ್ಯಗಳು ತಡವಾಗಿರಬಹುದು, ನಮ್ಮ ದೇವರು ರೈಟ್ ಟೈಮ್ ನಲ್ಲಿ ಅದನ್ನ ಮಾಡಿ ಮುಗಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಸೊಲೊಮನ್ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ಆಲಯದಲ್ಲಿ ನಾನಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲಪ್ಪ, ಈ ಆಲಯದಲ್ಲಿ ನೀನಿರಬೇಕು. ಈ ಆಲಯಕ್ಕೆ ವ್ಯಾಧಿ, ರೋಗದವರು, ಸಮಸ್ಯೆಯವರು, ನೋವಿನವರು, ಕಣ್ಣೀರವರು, ದುಃಖ ಪಡುವವರು, ಅನೇಕ ವಿಧವಾದ ಬಾಧೆಗಳನ್ನ ಅನುಭವಿಸುವಂತವರು ನನ್ನನ್ನಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟು ಬರುವುದರಿಂದ ಅವರಿಗೆ ನೀನು ಬಿಡುಗಡೆ ಕೊಡಬೇಕು ಸ್ವಾಮಿ. ಇಲ್ಲಿ ಯಾರು ಬಂದು ಆರಾಧನೆ ಮಾಡ್ತಾರೋ ಆ ಆರಾಧನೆಯನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಬಿಡುಗಡೆ ಕೊಡಪ್ಪ. ಇದು ಸೊಲೊಮನನ ಒಂದು ವಿಜ್ಞಾಪನೆ. ದೇವರ ವಾಕ್ಯ ಹೇಳ್ತದೆ, ಅವನ ಪ್ರಾರ್ಥನೆಯನ್ನು ಕೇಳಿ ದೇವರ ಮಹಿಮೆ ಆಲಯದಲ್ಲಿ ಇಳಿದು ಬಂತಂತೆ. ಹಲ್ಲೇಲೂಯಾ. ಆಲಯದಲ್ಲಿ ಇಳಿದು ಬಂದಾಗ ಜನ ಬಿಡುಗಡೆ ಹೊಂದಿದ್ದಾರೆ. ಕುಂಟನಿಗೆ, ಕುರುಡನಿಗೆ, ಮೂಕನಿಗೆ, ರೋಗಸ್ಥರಿಗೆ, ದೆವ್ವ ಪೀಡಿತರಿಗೆ ದೇವರ ಅತಿಶಯವಾದ ಕಾರ್ಯಗಳು ಆಲಯದಲ್ಲಿ ನಡೀಲಿಕ್ಕೆ ಆರಂಭ ಆಯ್ತು. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಹೊಸ ಒಡಂಬಡಿಕೆಯ ಪ್ರಕಾರ ದೇವರ ಆಲಯ ಇವತ್ತು ನಾನು ಮತ್ತು ನೀವು. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ಒಪ್ಕೊಳ್ತೀರ? ಹೌದು, ದೇವರ ಮನೆ ನಾನು, ದೇವರ ಆಲಯ ನಾನು. ಹಲ್ಲೇಲೂಯಾ, ಹಲ್ಲೇಲೂಯಾ. ದೇವರ ಆಲಯ ಅಂದ್ರೆ ದೇವರು ಇರುವಂತ ಜಾಗ. ಆ ಜಾಗ ಹೆಂಗಿರಬೇಕು? ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ದೇವರು ಮೆಚ್ಚುವಂತ ಸ್ಥಳ ನಾವಾಗಿರಬೇಕು. ಹಲ್ಲೇಲೂಯಾ. ಈ ಬಾಯಲ್ಲಿ ಆಕ್ಚುಲಿ 24 ತಾಸು ದೇವರಿಗೆ ಸ್ತೋತ್ರ ಹೇಳಬೇಕು. ಅದಕ್ಕೆ ಮಾಡೆಲ್ ಆಗಿ ಪರಲೋಕದ ದೇವರು ದೂತರಿಗೆ ಒಂದು ಕೆಲಸ ಕೊಟ್ಟನಂತೆ. ಅದಕ್ಕೆ ಸೆರಾಫಿಯರು ಮತ್ತು ಕೆರಾಫಿಯರು ಏನ್ ಮಾಡ್ತಾ ಇದ್ರೆ, ಅವರಿಗೆ 6 ರೆಕ್ಕೆ ಅಂತ, 6 ರೆಕ್ಕೆ ಇರುವಂತ ದೂತರು ಏನ್ ಮಾಡ್ತಾ ಇದ್ದಾರೆ, 2 ರೆಕ್ಕೆನ ತಗೊಂಡು ಕಣ್ಣುಗಳನ್ನ ಮುಚ್ಕೊಂಡ್ಬಿಟ್ರು, 2 ರೆಕ್ಕೆನ ತಗೊಂಡು ಕಾಲ್ಗಳನ್ನ ಮುಚ್ಕೊಂಡ್ಬಿಟ್ರು.
ಈ ಮಧ್ಯಭಾಗದ ರೆಕ್ಕೆನ ಇಟ್ಕೊಂಡು ಹಗಲು ರಾತ್ರಿ, ಬೈಬಲ್ ಹಂಗೆ ಹೇಳ್ತದೆ, ಹಗಲು ರಾತ್ರಿ ವಿಶ್ರಮಿಸಿಕೊಳ್ಳದೆ, ಆಮೇಲೆ ಕಾಲನ ನೆಲಕ್ಕೆ ಸೋಕಿಸದೆ ಇದ್ದೀರಾ. ಎರಡು ರೆಕ್ಕೆಯಿಂದ ಸೃಷ್ಟಿಕರ್ತನನ್ನ, ಆ ದೂತನನ್ನ ಸೃಷ್ಟಿ ಮಾಡಲ್ಪಟ್ಟವನಿಗೆ ಅವ್ರು ಏನ್ ಹಾಡು ಹೇಳ್ತಾ ಇದ್ದಾರೆ. ನಮ್ಗಾದ್ರೂ ಇವತ್ತು ಡಜನ್ ಗಟ್ಲೆ ಹಾಡು, ನೂರಾರು ಹಾಡು ಬಂದ್ಬಿಟ್ಟಿದೆ. ಯಾರೋ ಒಬ್ರು ಅಂದ್ರು, ಏನ್ ಇಷ್ಟೊಂದು ಯೂಟ್ಯೂಬ್ ಅಲ್ಲಿ ಹಾಡು ಬರ್ತಾ ಇದೆಯಲ್ಲ ಅಂತ. ಏನಕ್ಕೆ ಬರ್ತಾ ಇರ್ಬೋದು ಸಿಸ್ಟರ್ಸ್? ಯಾರಿಗಾದ್ರೂ ಗೊತ್ತಾ? ಎಷ್ಟೊಂದು ಹಾಡು ಬರ್ತಾ ಇದೆ, ದಿನಕ್ಕೊಂದು ಹಾಡು, ದಿನಕ್ಕೊಂದು. ಏನಕ್ಕೆ ಬರ್ತಾ ಇದೆ? ನಿಜನಾ? ಹಾಡುಗಳು ಹೆಂಗಿದೆ ಅಂದ್ರೆ ಕುಣಿಬೇಕು ಹಂಗಿದೆ ಇರ್ತದೆ. ಆದ್ರೆ ನಿಜವಾಗ್ಲೂ ಆರಾಧನೆಯಲ್ಲಿ ದೇವರಿಗೆ ಇಷ್ಟ ಇದೆಯಾ? ನೀನ್ ಸಲ್ಲಿಸುವಂತ ಆರಾಧನೆಯಲ್ಲಿ ದೇವರಿಗೆ ಇಷ್ಟ ಇದೆಯಾ? ನಿನ್ನ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಿನ್ನ ಆರಾಧನೆ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದೆಯಾ? ನೀನ್ ಆಡುವಂತ ಆರಾಧನೆ, ಮಾಡುವಂತ ಸ್ತೋತ್ರ ಬಲಿಗಳು ದೇವರು ಮೆಚ್ಕೊಂತಾ ಇದ್ದಾನ? ಹಲ್ಲೆಲೂಯಾ. ಇವತ್ತು ಯೂಟ್ಯೂಬ್ ಓಪನ್ ಮಾಡಿದ್ರೆ ನೂರಾರು ಜನ ಹಾಡುಗಳು ಹಾಡಿದ್ದಾರೆ. ಆದ್ರೆ ಹಾಡೋದು ಒಳ್ಳೇದೇ, ಆದ್ರೆ ಆ ಹಾಡಲ್ಲಿ ದೇವರಿಗೆ ಮಹಿಮೆ ಹೋಗ್ತಾ ಇದೆಯಾ? ಆ ಹಾಡಲ್ಲಿ ನಮ್ ಹೃದಯ ಒಡೆಯಲ್ಪಡ್ತಾ ಇದೆಯಾ? ಹಾಡಿನ ಮೂಲಕ ಜನ ರಕ್ಷಿಸಲ್ಪಡ್ತಾ ಇದ್ದಾರ? ಒಬ್ರು ಹೇಳ್ತಾ ಇದ್ರು, ಯೂಟ್ಯೂಬ್ ಅಲ್ಲಿ ಹಾಡ್ ಹಾಕಿ 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 ತಿಂಗಳಾಯ್ತು ಅಂದ್ರೆ ಅವ್ರಿಗೆ ದುಡ್ಡು ಬರ್ತಾ ಇತ್ತು. ಈಗ ದುಡ್ಡು ಬರುತ್ತಲ್ಲ ಅಂತ ಜನ ಹಾಡ್ಗೆ ಇನ್ವೆಸ್ಟ್ ಮಾಡ್ತಾವ್ರೆ. ಎಷ್ಟೋ ಹಾಡು, ಎಷ್ಟೋ ಫಿಲಂ ಹಾಡುಗಳಿಗೆ ಜಾಯಿನ್ ಆಗ್ತಾ ಇದೆ. ಅದ್ರದ್ದು ಮ್ಯೂಸಿಕ್, ಇದ್ರದ್ದು ಲಿರಿಕ್ಸ್. ಆದ್ರೆ ಒಳ್ಳೇದೇ, ಅವ್ರಿಗೆ ಪ್ರವಾದನೆಗಳನ್ನ ಹಾಡಿನ ಲಿರಿಕ್ಸ್ ಕೊಡ್ತಾ ಇದ್ರು. ಹಾಡು ಹಾಡೋದು ನಿಜವಾಗ್ಲೂ ಒಂದ್ ಒಳ್ಳೆ ಇನ್ಸ್ಪಿರೇಷನ್ ಬರ್ತದೆ. ಪ್ರಿಯ ಸಹೋದರಿಯೇ, ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಹಾಡುವಂತ ನಾನ್ ದೇವರು ಮೆಚ್ಚುವ ರೀತಿಯಲ್ಲಿ ಶುದ್ಧನಾಗಿದ್ದೀನಾ? ಯಥಾರ್ಥವುಳ್ಳವನಾಗಿದ್ದೀನಾ? ಭಯಭಕ್ತಿ ಉಳ್ಳವನಾಗಿದ್ದೀನಾ? ನನ್ನಲ್ಲಿ ದೇವರಿದ್ದಾನೆ ಅಂತ ದೇವರಿಗೆ ವಿಧೇಯನಾಗಿದ್ದೀನಾ? ಇವತ್ತು ಒಂದು ವೀಕ್, ಒಂದು 15 ದಿವಸದಿಂದ ಯಾವುದೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಯಾವುದದು? ಪರವಾಗಿಲ್ಲ ಹೇಳಿ, ನಾನೇನು ಅನ್ನೋದು. ಟಿವಿ ಬಿಗ್ ಬಾಸ್. ಯಾರೋ ಒಳ್ಳೆ ಹೆಸರಿಟ್ಟವನು, ಏನದು ಬಿಗ್ ಬಾಸ್. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರದ್ದು ಚಾನೆಲ್ಗೆ ಬಿಗ್ ಜೆ ಅಂತ ಇಟ್ರು. ಬಿಗ್ ಜೆ ಅಂದ್ರೆ ಅರ್ಥ ಗೊತ್ತಾ? ನನ್ನ ಸ್ನೇಹಿತರು ಉಡುಪಿಲಿದ್ದಾರೆ, ಅವರು ಇಲ್ಲಿ ಬರುತ್ತೆ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ 7 ಲಕ್ಷ ಜನಕ್ಕೆ ಆ ಚಾನೆಲ್ ಹೋಗುತ್ತೆ. ಮಂಗಳೂರು ಅವರಿಗೆ ಗೊತ್ತಿರ್ಬೇಕು. ಬಿಗ್ ಜೆ ನನ್ನ ಫ್ರೆಂಡ್ ಅವರು. ನಾನು ಕೇಳಿದೆ, ನೀನೇನಕ್ಕಪ್ಪ ಬಿಗ್ ಜೆ ಅಂತ ಇಟ್ಟಿದ್ಯಾ ಅಂತ. ಇಡೀ ವರ್ಲ್ಡ್ಗೆ ಬಿಗ್ ಯಾರು? ಅದಕ್ಕೆ ಬಿಗ್ ಜೀಸಸ್. ಒಂದು ಅಲ್ಲೇಲೂ ಹೇಳ್ರಿ. ನಾನು ನೀವೆಲ್ಲ ಕ್ಲಾಪ್ಸ್ ಎಲ್ಲ ಹೊಡೆದು ದೇವ್ರನ್ನ ಮಹಿಮೆ ಪಡಿಸ್ತೀರಾ ಅನ್ಕೊಂಡೆ. ನೀವೇನು ಹೊಡಿಯಲ್ಲ ಅಂತೀರ. ನಾನು ನಂಬ್ತೀನಿ, ದೇವ್ರು ನನ್ನ ಪಕ್ಕ ಬಂದು ನಿಂತರೂ ಜನ ಖುಷಿ ಆಗಲ್ಲ. ಯಾಕಂದ್ರೆ ಅನುಭವ ಇಲ್ಲಲ್ಲ. ಜಾಮೂನ್ ತಿಂದವನಿಗೆ ಗೊತ್ತಾ ಜಾಮೂನ್ ಹೆಂಗಿರುತ್ತೆ ಅಂತ. ಯೇಸುನ ಅನುಭವಿಸಿದವನಿಗೆ ಗೊತ್ತು ಯೇಸು ಯಾರಂತ. ಹಲ್ಲೆಲೂಯಾ. ಅನುಭವಿಸಿದವ್ರಿಗೆಲ್ಲ ಗೊತ್ತಾಗಲ್ಲ. ಬಿಗ್ ಜೆ, ಬಿಗ್ ಜೀಸಸ್. ಈಗ ಶತ್ರು ಇನ್ನೊಂದು ತಂದ್ಬಿಟ್ಟ, ಏನದು? ಬಿಗ್ ಬಾಸ್. 9 ಗಂಟೆ ಆಯ್ತು ಅಂದ್ರೆ ಎಲ್ಲಾರು ಮನೆ ಒಬ್ರು ಅಳ್ತಾ ಇದ್ರು ನನ್ನ ಹತ್ರ. ಅವ್ರು ಹೇಳದ್ಮೇಲೆ ಬೇಜಾರಾಯ್ತು ನನಗೆ. ಅವ್ರು ಅಳ್ತಾ ಇದ್ರು, ಪಾಸ್ಟರ್, ಒಂದು ರೂಮಲ್ಲಿ ರಿಯಲ್ ಬಿಗ್ ಬಾಸ್ ನಾನು ನೋಡ್ತಾ ಇದ್ದೀನಿ, ಇನ್ನೊಂದು ರೂಮಲ್ಲಿ ಡೂಪ್ಲಿಕೇಟ್ ಬಿಗ್ ಬಾಸ್ ನ ಇದೇ ಬಿಲಿವರ್ಸ್ ನೋಡ್ತಾವ್ರೆ. ಆಗ ಏಲಿನ ದೇವ್ರು ಹೇಳ್ತಾರೆ, ನಿನ್ ಮಕ್ಕಳು ತಪ್ಪು ಮಾಡ್ತಾರೆ, ನಿನ್ನ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ಬಿ ಕೇರ್ಫುಲ್ ಅಂತಾರೆ.
ಅವ್ರು ಎಚ್ಚೆತ್ಕೊಳ್ಳೋದೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಆಲಯ ಕೆಡಬಾರದು ಅಂತಾನೆ. ಪರಲೋಕದ ದೇವರು ಹೇಳ್ತಾನೆ, ಅಸಾಧ್ಯವಾದ ಕಾರ್ಯ ನನ್ನ ದೇವರಿಗೆ ಸಾಧ್ಯ. ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ, ನನಗೆಂತ ಆಲಯ ನೀವು ಕಟ್ತೀರಾ? ನಾನಿರ್ಲಿಕ್ಕೆ ಆಲಯ ನಿಮ್ ಕೈಯಲ್ಲಿ ಕಟ್ಲಿಕ್ಕೆ ಆಗಲ್ಲ. ಆದ್ರೂ ನೀವೇ ನನ್ನ ಆಲಯ. ಹಲ್ಲೆಲೂಯಾ, ನೀವೇ ನನ್ನ ಆಲಯ. ಏನಕ್ಕೆ ದೇವ್ರು ನಮ್ಮನ್ನೇ ಆಲಯ ಮಾಡಿಬಿಟ್ಟ ಅಂದ್ರೆ, ದೆವ್ವ ನಮ್ಮೊಳಗ್ ಬರಬಾರ್ದು. ಆದ್ರೂ ದೇವ್ರು ಬಂದು ಕೂತಿದ್ರು, ದೇವ್ರನ್ನ ಸೈಡ್ಗೆ ಹಾಕಿ ದೆವ್ವನ ನಮ್ಮ ಸಿಂಹಾಸನದ ಮೇಲೆ ಕುಂಡಿಸ್ಕೊಂಡ್ಬಿಟ್ಟಿದ್ವಿ. ದೇವ್ರು ದುಃಖ ಪಡ್ತಾ ಇದ್ದ. ಕಲ್ವಾರಿ ಶಿಲುಬೆ ಮೇಲೆ ತೂಗಲ್ಪಟ್ಟಂತ ಯೇಸು ನನ್ನ ನಿಮಿತ್ತ ಸಂತೋಷವಾಗಿದ್ದಾನ? ನನ್ನ ಮನೆ ನಿಮಿತ್ತ ಸಂತೋಷವಾಗಿದ್ದಾನ? ನನ್ನ ಕುಟುಂಬದ ನಿಮಿತ್ತ ನನ್ನ ದೇವ್ರು ಸಂತೋಷವಾಗಿದ್ದಾನ? ಪ್ರಿಯ ಸಹೋದರಿಯೇ, ನಿನ್ನ ರಕ್ಷಣೆ ನಿನ್ನ ಒಳ್ಳೆ ಕಾರ್ಯಗಳಿಂದಲ್ಲ, ದೇವರ ಕೃಪೆ. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿರೋದು ದೇವರ ಕೃಪೆ. ನಿಮ್ಮನ್ನ ದೇವರು ಆರಿಸ್ಕೊಂಡಿರೋದು ದೇವರ ಕೃಪೆ. ತಾಯಿಯ ಗರ್ಭದಲ್ಲಿ ಪಿಂಡವಾರದಿರುವಾಗಲೇ ಎಂಥವರು ಅವನ ರಾಜ್ಯದಲ್ಲಿರಬೇಕು. ಅವ್ರನ್ನ ದೇವರು ಆರಿಸ್ಕೊಂಡಿರೋದು ದೇವರ ಕೃಪೆ. ಒಂದೇ ಒಂದು ವಚನ ಓದಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. 2 ತಿಮೋತಿ 3ನೇ ಅಧ್ಯಾಯ 1ನೇ ವಚನದಿಂದ ಯಾರಾದ್ರೂ ಸ್ವಲ್ಪ ಜೋರಾಗಿ ಓದ್ರಿ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವು ಎಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸಿದವರು, ದ್ರೋಹಿಗಳು, ದುಡುಕಿನವರು, ಒಪ್ಪಿಕೊಂಡವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ದೇವರ ಬಲವನ್ನು ಬೇಡವೆನ್ನುವರು. ಒಂದು ಜೋರಾಗಿ ಏನ್ ಹೇಳ್ತೀರಾ? ಇವು ಎಷ್ಟೋ ಮನೆ ಒಳಗೆ 10 ಕಮಾಂಡ್ಮೆಂಟ್ಸ್ ಹಾಕೊಂಡಿದ್ದಾರೆ ಜನ. 10 ದಶಾಜ್ಞೆಗಳನ್ನ ಹಾಕೊಂಡು ಓದ್ತಾರೆ. ಈಗ ಎಲ್ಲಾ ಚರ್ಚ್ ಅವ್ರು ಏನ್ ಮಾಡ್ತಾರೆ, ಅವ್ರವ್ರ ಚರ್ಚ್ ನೇಮಲ್ಲಿ ಕ್ಯಾಲೆಂಡರ್ ಮಾಡ್ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಕ್ಯಾಲೆಂಡರ್ ಅಲ್ಲಿ ಬರೀ ಅಮಾವಾಸ್ಯೆ ಯಾವಾಗ ಬರ್ತದೆ, ಹುಣ್ಣಿಮೆ ಯಾವಾಗ ಬರ್ತದೆ, ಹಬ್ಬ ಯಾವಾಗ ಬರ್ತದೆ ಅಂತ ಹಾಕೋರು. ಆದ್ರೆ ಬಿಲೀವರ್ಸ್ಗೆ ಇವಾಗ ಏನಾಗ್ಬಿಟ್ಟಿದೆ, ಪಾಸ್ಟರ್ಸ್ ಒಂದು ದಿನಕ್ಕೆ ಒಂದು ವಾಕ್ಯನ ಹಾಕೊಟ್ಟು ಬಿಟ್ಟಿದ್ದಾರೆ. ಇದೆಲ್ಲ ಕಾಮನ್ ಬಿಡಿ. ಬೈಬಲ್ ನಾವು ವಾರಕ್ಕೊಂದು ದಿನಾನೇ ಓಪನ್ ಮಾಡೋದು. ಎಷ್ಟೋ ಮನೇಲಿ ಬೈಬಲ್ ಎಲ್ಲ ಇತ್ತಂತಾನೆ ಗೊತ್ತಿಲ್ಲ. ಬಾಗಿಲ ಹತ್ರ ಕ್ಯಾಲೆಂಡರ್ ಹಾಕೊಂಡಿರ್ತೀವಿ ನಾವು. ಕೆಲಸಕ್ಕೆ ಹೋಗುವಾಗ ಅಲ್ಲೇ 2 ನಿಮಿಷ ಪ್ರೇಯರ್, ಅಲ್ಲೇ ಒಂದು ವಾಕ್ಯ. ಇದೊಂಥರ ಕುಲ್ಕ ಚೀಟಿ ಇದ್ದಂಗೆ. ಕುಲಕ್ಕೆ ಯಾವ್ದು ಬರ್ತದೋ ಅದು ನನಗೆ ಪಾಲಿಗೆ ಬಂದಿದ್ ಪಂಚಾಮೃತ ಅಂತ. ಆದ್ರೆ ದೇವರದನ್ನ ಅಕ್ಸೆಪ್ಟ್ ಮಾಡಿಲ್ಲ. ನೀನ್ ಮಾಡೋ ಪ್ರಾರ್ಥನೆನ ದೇವರ ಅಕ್ಸೆಪ್ಟ್ ಮಾಡಿಲ್ಲ. ಆ ದೇವರ ಪ್ರಾರ್ಥನೆನೇ ಒಂದು ರೂಲ್ಸ್ ಅಲ್ಲಿ ಇದೆ. ಆದ ಕಾರಣ ಭಕ್ತನಾದ ಪೌಲ ಹೇಳ್ತಾನೆ, ನಾವು ಕಡೆಯ ಕಾಲದಲ್ಲಿದ್ದೇವೆ. ಇದ್ದೀರಾ? ಮನುಷ್ಯರು ತಮ್ಮನ್ನು ತಾವೇ ಪ್ರೀತಿಸಿಕೊಳ್ಳುವಂತ ಕಾಲ. ಒಪ್ಕೊಳ್ತೀರಾ? ನಮ್ಮನ್ನು ನಾವೇ ಪ್ರೀತಿ ಮಾಡ್ಕೊಳ್ಳೋದಂತೆ ಹೆಂಗೆ ಹೇಳಿ ನೋಡೋ, ಬೇಗ ಮುಗಿಸ್ತೀನಿ. ನಮ್ಮನ್ನ ನಾವೇ ಪ್ರೀತಿ ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ?
ಆ ಸಿಸ್ಟರ್ ಹೇಳಿದ್ರು ನಾವು ಮಾಡಿಸ್ತೀರಿ. ಓಕೆ, ಬೇರೆ ನೀವು ಮಾತಾಡಬೇಕು. ನಿಮ್ಗೆ ಮಾತಾಡೋಕ್ಕೆ ಪರ್ಮಿಷನ್ ಇದೆ. ನಾನು ಯಾರ ಬಾಯಿಗೂ ಬೀಗ ಹಾಕಿಲ್ಲ. ಎಲ್ಲರೂ ಫ್ರೀಯಾಗಿ ಮಾತಾಡ್ಬೋದು. ಇದ್ದೀರಾ? ಬ್ರದರ್ ಸ್ವಲ್ಪ ಜೋರಾಗಿ ಹೇಳ್ತೀರಾ? ಕರೆಕ್ಟಾಗಿ ಹೇಳ್ತಾ ಇದ್ರೆ ಜೋರಾಗಿ ಹೇಳಿ. ಕ್ಲಾಪ್ಸ್ ಹೊಡಿ. ಮಿಕ್ಕಿದ್ ನಾನು ಹೇಳ್ತೀನಿ. ನಮ್ಮ ಶರೀರನ ಯಾವ ತೊಂದರೆ ಇಲ್ದಿರಂಗೆ ನೋಡ್ಕೊಳ್ಳೋದು, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು. ನಮ್ಗೊಂದು ಕೆಮ್ಮು ಬರಂಗಿಲ್ಲ, ಜ್ವರ ಬರಂಗಿಲ್ಲ, ಕಾಲು ನೋವಂಗಿಲ್ಲ, ಮೂಳೆ ನೋವು ಬರಂಗಿಲ್ಲ. ಡಾಕ್ಟರ್ನ ಹುಡುಕೊಂಡು ಎದ್ದು ಬಿದ್ದು ಓಡೋಗ್ಬಿಡ್ತೀವಿ. ಬದಲು ಡಾಕ್ಟರ್ ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿ. ಇದೊಂದು ಪಕ್ಕ. ಪ್ರೀತಿ ಮಾಡೋದು ಅಂದ್ರೆ ಹೆಂಗೆ? ಸ್ವಾಮಿ ಹೇಳ್ತಾನೆ, ನಿನ್ನಂತೆ ನಿನ್ನ ನೆರೆಯವನನ್ನ. ನಾನಿವಾಗ 10,000 ಕೊಟ್ಟಂತ ಶೂಟ್ ತಗೊಂಡೆ. ಪಕ್ಕದವನಿಗೆ ಶೂಟ್ ತಕೊಡ್ತೀವ? ನಾವು ಒಳ್ಳೆ ಬಟ್ಟೆ ಹಾಕೊಳ್ತೀವಿ, ಪಕ್ಕದವ್ರಿಗೆ ಅದೇ ಬಟ್ಟೆ ತಕ್ಕೊಡ್ತೀವ? ವಾಕ್ಯ ಹೇಳ್ತದೆ, ಲೋಕವನ್ನಾಗಲಿ ಲೋಕದ ಕಾರ್ಯಗಳನ್ನಾಗಲಿ ಪ್ರೀತಿಸಬೇಡ್ರಿ. ಅದ್ಯಾವುದು ಶಾಶ್ವತ ಅಲ್ಲ. ನಾವು ಮನೆಗೆ ಫ್ರಿಡ್ಜ್ ತರ್ತೀವಿ, ಸೋಫಾ ತರ್ತೀವಿ, ವಾಷಿಂಗ್ ಮಿಷಿನ್ ತರ್ತೀವಿ, ಬೆಲೆ ಬಾಳುವ ವಸ್ತುಗಳನ್ನ ತರ್ತೀವಿ. ಅದ್ಯಾವುದು ಶಾಶ್ವತ ಅಲ್ಲ. ಆದ್ರೂ ನಾವು ಅಂಗಡಿಯವ್ರಿಗೆ ಕೇಳ್ತೀವಿ, ಇದೆಷ್ಟು ವರ್ಷ ಬಾಳಿಕೆ ಬರುತ್ತೆ, ಇದಕ್ಕೆ ಗ್ಯಾರಂಟಿ ಏನ್? ಆದ್ರೆ ಒಂದು ತಿಳ್ಕೊಳ್ಬೇಕು, ವಸ್ತುಗಳ ಗ್ಯಾರಂಟಿ ಕೇಳ್ಕೊಂಡ್ ಬರ್ತಕ್ಕ ನಾನ್ ಶಾಶ್ವತನಾ? ವಸ್ತುಗಳ ಗ್ಯಾರಂಟಿ ಕೇಳ್ಕೊಂಡ್ ಬರುವಂತ ನಾನು ಶಾಶ್ವತವಾಗಿ ಇರ್ತೀವ? ದೇವ್ರು ಹೇಳಿಲ್ಲ, ತಪ್ಪು ತಿಳ್ಕೊಂಬೇಡಿ. ಭೂಮಿಲಿ ನೀನ್ ಶಾಶ್ವತವಾಗಿರ್ತೀಯ ಅಂತ ಹೇಳಲಿಲ್ಲ. ನಾನೆಲ್ಲಿದ್ದೀನಿ ಅಲ್ಲಿ ಇರ್ತೀಯ ಅಂತ ದೇವ್ರು ಹೇಳಿದ್ರು. ಹಲ್ಲೆಲೂಯಾ. ಆದ್ರೂ ನಾವು ಬಿಟ್ಟೋಗ ಭೂಮಿ ಒಳಗೆ ಏನೇನ್ ತಗೊಳ್ತೀವಿ? ಸಾಲ ಮಾಡಿ 40-60 ಲೋನ್ ಮಾಡಿ ಜಾಗ ತಗೊಳ್ತೀವಿ. ಸಾಲ ಮಾಡಿ ಅದನ್ನ ಗೋಡೆ ಎಬ್ಬಿಸಿ ಮನೆ ಕಟ್ತೀವಿ. ಅದ್ರೊಳಗೆ 3 ಬೆಡ್ರೂಮಾ, 4 ಬೆಡ್ರೂಮಾ, ಡಬಲ್ ಬೆಡ್ರೂಮಾ, ಮಾಸ್ಟರ್ ಬೆಡ್ರೂಮಾ, ಡೂಪ್ಲೆಕ್ಸಾ, ಈ ಟೈಲ್ಸಾ, ಆ ಟೈಲ್ಸಾ, ಆ ಲೈಟಾ, ಈ ಲೈಟಾ, ಕಿಟಕಿ ಹಂಗಿರ್ಬೇಕು, ಬಾಗಿಲು ಹಂಗಿರ್ಬೇಕು. ಅದೆಲ್ಲ ಹಾಕಿದ್ಮೇಲೆ ಇನಾಗ್ರೇಷನ್ ಬೇರೆ. ಎಲ್ಲಾರು ಸಾವಿರಾರು ಜನ ಕರೆಸಿ, ನೋಡಯ್ಯ ನಾನು ಮನೆ ಕಟ್ಟಿರೋದು ಅಂತ ನಾವು ಅವ್ನು ನೋಡ್ಕೊಂಡು ಹೋಗಿ ಹೊಟ್ಟೆ ಕಿಚ್ಚು ಬಂತು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಬರ್ದಾಕ್ಬಿಡ್ತಾನೆ, ಹೋಗಿ ರೈಡ್ ಮಾಡಿ ಅಂತ. ಅವನು ಕಟ್ಟದಲ್ದಿರ ಜೈಲಿಗೆ ಬೇರೆ ಹೋಗಿ ಕೂತ್ಕೊಬೇಕು ಅವನು. ಆದ್ರೆ ಪರಲೋಕದ ದೇವರು ಹೇಳ್ತಾನೆ, ನೀವೇ ನನ್ನ ಆಲಯ. ಈ ಮನೆನ ನೀವು ಶುದ್ಧವಾಗಿ ಇಟ್ಕೊಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವೆಲ್ಲಿದ್ದೀರೋ ಆ ಜಾಗನ ಶುದ್ಧವಾಗಿ ಇಟ್ಕೊಂಡ್ಲೇಬೇಕು. ಬಿಕಾಸ್ ನಿನ್ನ ಒಳಗಡೆ ದೇವರಿದ್ದಾನೆ. ದೇವರಿರುವ ಕಾರಣ ನೀನು ಜೋಪಡಿಲಿದ್ರು ಅದು ಅಂದವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ದೇವರು ಮೆಚ್ಚುವಂತ ಸ್ಥಳ ಅದಾಗಿರ್ಬೇಕು. ದೇವರು ಮೋಶೆಗೆ ದರ್ಶನ ಕೊಟ್ಟಾಗ ಅರಮನೆ ಒಳಗೆ ಕೊಡ್ಲಿಲ್ಲ, ಹುಲ್ಲಿನ ಪೊದೆಯಲ್ಲಿ ಕೊಡ್ತಾನೆ. ಪೊದೆ ಮುಂದೆ ನಿಂತಂತ ಮೋಸೆನ ನೋಡಿ ದೇವರು ಹೇಳ್ತಾನೆ, ಮೋಸಸ್, ಸರ್ವಶಕ್ತನಾದ ದೇವ್ರ ನಿನ್ ಜೊತೆ ಮಾತಾಡ್ತಾ ಇದ್ದಾನೆ, ನಿನ್ನ ಕೆರನ ತೆಗೆದಾಕೋ. ಕೆರ ಹಾಕೊಂಡು ನನ್ನ ಮುಂದೆ ನಿಂತಿದ್ಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಹಳೆ ಒಡಂಬಡಿಕೆ ಕಾಲ. ಹೊಸ ಒಡಂಬಡಿಕೆ ಕಾಲದಲ್ಲಿ ನೀವು ಬೂಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ರಿ. ಯಾಕೆಂದ್ರೆ ದೇವ್ರು ನಿಮ್ ಒಳಗಿದ್ದ. ದೇವ್ರು ರೂಲ್ಸ್ ನ ಚೇಂಜ್ ಮಾಡ್ದ. ಹಳೆ ಚಪ್ಪಲಿ ಹಾಕೊಂಡಿದ್ಯಾ, ಹೊಸ ಚಪ್ಪಲಿ ಹಾಕೊಂಡಿದ್ಯಾ, ಸ್ಮೆಲ್ ಬರ್ದ್ ಹಾಕೊಂಡಿದ್ಯಾ, ಸ್ಮೆಲ್ ಬರ್ದೇ ಇರ್ದ ಹಾಕೊಂಡಿದ್ಯಾ, ಅದನ್ನೆಲ್ಲ ಬಿಟ್ಟು ಕೇಳ್ತಾನೆ, ನಿನ್ನ ಹೃದಯ ಸ್ಮೆಲ್ ಬರಬಾರ್ದು. ಹಲ್ಲೆಲೂಯಾ. ಒಬ್ಬ ಮುಸ್ಲಿಮ್ಸ್ ಯಾರು ಇಲ್ಲ ಅನ್ಕೊಂತೀನಿ. ಇದೀರ ಯಾರಾದ್ರೂ ಮುಸ್ಲಿಮ್ಸ್?
ನನಗ್ ಗೊತ್ತಿರಂಗೆ ಅವರೇ ತುಂಬಾ ಜಾಸ್ತಿ ಸೆಂಟ್ ಹೊಡಿಯೋದು. ಅವ್ರ ಹಿಂಗೆ ಪಾಸ್ ಆದ್ರು ಅಂದ್ರೆ ಆ ವಾಸನೆ 1 ವಾರ ಇರ್ತದೆ. ಏನಕ್ಕೆ ಅಂತ ಒಂದು ಸ್ಮೆಲ್ ಹೊಡ್ಕೊಳ್ಳೋದು ಅವರು? ಸತ್ಯ ಹೇಳ್ರಿ, ಪರವಾಗಿಲ್ಲ. ಈಗಿನ ಜನರೇಷನ್ ಸ್ನಾನ ಮಾಡ್ತಾರೆ, ಆಗಿನ ಜನರೇಷನ್ ಮಾಡ್ತಾ ಇರ್ಲಿಲ್ಲ. ಅವ್ರು ಇವತ್ತು ನಮಾಜ್ಗೆ ಹೋಗಿ ಬಂದ್ರೆ ಇನ್ನು 8 ದಿನ ಆ ಜುಬ್ಬ ಬಿಚ್ತಾ ಇರ್ಲಿಲ್ಲ. ಈಗ ವಿದ್ಯಾವಂತರಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ. ಈಗ ನಮಗಿಂತ ದಿನಕ್ಕೆ 2 ಸಲ ಸ್ನಾನ ಅವರೇ ಮಾಡ್ತಾರೆ. ಆದ್ರೆ ವಿಶ್ವಾಸಿ, ನಿನ್ನೊಳಗೆ ದೇವರು ವಾಸವಾಗಿರೋದ್ರಿಂದ ಶಾರೀರಿಕವಾಗಿ ಆತ್ಮಿಕವಾಗಿ ಎಲ್ಲಾ ವಿಷಯದಲ್ಲಿ ನೀನ್ ಎಚ್ಚರಿಕೆಯಾಗಿರು. ಯಾಕಂದ್ರೆ ಬೈಬಲಲ್ಲಿ ಪೌಲ್ ಹೇಳ್ತಾನೆ, ನಾವು ಕಡೆಯ ಕಾಲದಲ್ಲಿದ್ದೇವೆ, ಮನುಷ್ಯರು ತಮ್ಮನ್ನು ತಾವೇ ಪ್ರೀತಿಸಿಕೊಳ್ತಾ ಇದ್ದಾರೆ. ಇದೆಷ್ಟೋ ಗಂಡಿನಿಗೆ ಹೆಂಡತಿದ್ರು ಜಗಳ ಮಾಡ್ತಾ ಇದ್ದಾರ್ರಿ. ಏನಕ್ಕೆ ಜಗಳ ಮಾಡ್ತಾವ್ರು ಹೇಳ್ತಾರ ಬ್ರದರ್? ಬೇಗ ಮುಗಿಸ್ತೀನಿ. ಅದೆಲ್ಲ ಹಳೆ ಫ್ಯಾಷನ್ ಬ್ರದರ್. ಈಗ ಸೀರೆ ಎಲ್ಲ ಬೇಡ, ಮೇಕಪ್ ಸೆಟ್ ಬೇಕು. ಮೇಕಪ್ ಸೆಟ್ ತಂದ್ಕೊಡ್ತೀಯ, ಮದ್ವೆ ಆಗ. ಮೇಕಪ್ ಸೆಟ್ ಕರೆಕ್ಟ್ ಆಗಿ ಹೇಳ್ಸು. ಮೊಬೈಲ್ ಕೊಡು, ಎಂಗೇಜ್ಮೆಂಟ್ ಆಗಿದೆ ಫಸ್ಟ್ ಬೋನಿಗೆ ಒಂದು ಮೊಬೈಲೇ ಕೊಡೋದು. ನೆಕ್ಸ್ಟ್ ಕೇಳ್ತಾಳೆ, ನಿನಗೆ ನನ್ನ ಮೇಕಪ್ ಸೆಟ್ ತಕ್ಕೊಡಕ್ಕೆ ನಿನಗೆ ಯೋಗ್ಯತೆ ಇದೆಯಾ? ಇವತ್ತು ಮೇಕಪ್ ಇಲ್ದಿರೋ ಜನ ಆಚೆನೆ ಬರಲ್ಲ. ಆದ್ರೆ ಸ್ವಾಮಿ ಹತ್ರ ಹೋಗುವಾಗ ಯಾವ ಮೇಕಪ್ ಇರಲ್ಲ. ಒಂದಲ್ಲೇಲು ಹೇಳ್ರಿ, ವಿಶ್ವಾಸಿಯೇ, ನೀನ್ ದೇವರ ಆಲಯ. ನೀವ್ ಅಂದ್ವ ಕಾಣ್ರಿ, ತಪ್ಪಲ್ಲ. ಆದ್ರೆ ಮೊದಲನೇ ಪ್ರಾಮುಖ್ಯತೆ ದೇವರಿಗೆ ಕೊಡಿ. ಹಲ್ಲೆಲೂಯಾ. ನೀನು ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಮೊದಲನೇ ಪ್ರಾಮುಖ್ಯತೆ ನಾನು ದೇವಾದಿ ದೇವರಿಗೆ ಕೊಡಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ಆ ಮಹಿಮೆಯನ್ನ ಅವನು ತ್ಯಜಿಸಿ ನಿನಗಾಗಿ ಲೋಕಕ್ಕೆ ಬಂದ. ನೀನು ಐಶ್ವರ್ಯವಂತನಾಗಲಿ ಅಂತ ಅವನು ಬಡವನಾಗಿದ್ದಾನೆ. ಅವನು ಹೇಳ್ತಾನೆ, ನೀನ್ ಯಾವ್ದೋ ಫ್ಯಾರನ್ ಲವ್ಲಿನೋ ಯಾವ್ದೋ ಕ್ರೀಮೋ ಹಚ್ಕೊಂಡು ನನ್ನ ಹತ್ರ ಬಾ ಅಂತ ಕರ್ತಿಲ್ಲ. ಫಿಲಂ ಆಕ್ಟ್ರೆಸ್ ನ ನೋಡಿದ್ರೆ ಜನ ಏನಂತಾರೆ ಅಂದ್ರೆ, ಚಂದ್ರಲೋಕದಿಂದನೇ ಇಳಿದು ಬಂದ್ರೆ ಇವರು ಅಂತಾರೆ. ಅವ್ರನ್ನ ಒರಿಜಿನಲ್ ಆಗಿ ನೋಡಿದ್ರೆ ಈ ನರಕದಿಂದ ಯಾವಾಗ ಬಂದ್ರಿ ಅಂತ. ಅದು ದೇವ್ರು ಹೇಳ್ತಾನೆ, ಯಾವ ಕ್ರೀಮ್ ಹಚ್ಕೊಂಡ್ ಬರ್ತೀಯ ನನಗೆ ಗೊತ್ತಿಲ್ಲ, ನೀನ್ ನನ್ನ ನೋಡಿದ್ರೆ, ನೀವು ನನ್ನ ನೋಡಿದ್ರೆ ನಿಮ್ಮ ಮುಖ ಪ್ರಕಾಶವಾಗಿರುತ್ತೆ. ಹಲ್ಲೆಲೂಯಾ. ನಿಜನ ಸುಳ್ಳ? ನೀವು ದೇವ್ರ ಮುಖ ನೋಡ್ರಿ, ನಿಮ್ಗೆ ಯಾವ ಕ್ರೀಮು ಬೇಡ, ನಿಮ್ಮ ಮುಖ ಪ್ರಕಾಶವಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಪ್ರಿಯ ಸಹೋದರಿ, ಕಡೆ ದಿನದಲ್ಲಿ ಪೌಲ ಹೇಳ್ತಾನೆ, ಮನುಷ್ಯನು ಸ್ವಾರ್ಥ ಚಿಂತಕನು. 2ನೇದು ಹಣದ ಆಸೆ ಉಳ್ಳವರು. 3ನೇದು ಬಡಾಯಿ ಕಚ್ಚಿಕೊಳ್ಳುವವರು. 4ನೇದು ಅಹಂಕಾರಿಗಳು. 5ನೇದು ದೂಷಕರು. 6ನೇದು ತಂದೆ ತಾಯಿಗಳಿಗೆ ಅವಿದ್ಯರು. 7ನೇದು ಉಪಕಾರ ನೆನೆಸದವರು. 8ನೇದು ಸಮಾಧಾನವಾಗದವರು. 9ನೇದು ಚಾಡಿ ಹೇಳುವವರು, ದೇವ ಭಯ ಇಲ್ಲದವರು, ಮಮತೆ ಇಲ್ಲದವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ. ದಾವೀದ್ ಹೇಳ್ತಾನೆ, ಚರ್ಚ್ಗೆ ಹೋಗೋಣ ಬಾ ಅಂದ್ರೆ ಅವನಿಗೆ ತುಂಬಾ ಖುಷಿ ಆಯ್ತು. ನಮ್ಮ ಅಕ್ಕಪಕ್ಕದವ್ರಿಗೆ ಚರ್ಚ್ಗೆ ಹೋಗೋಣ ಬಾ ಅಂದ್ರೆ ನಮ್ ಜನ ಫಸ್ಟ್ ನೋಡ್ತಾರ, ನೋಡಿ ಅಂತ. ಫಿಲಮ್ಗೆ ಹೋಗೋಣ ಬಾ ಅಂದ್ರೆ ಯಾರು ನೋಡಲ್ಲ, ಚರ್ಚ್ಗೆ ಹೋಗೋಣ ಅಂದ್ರೆ ಎಲ್ಲಾರು ನೋಡ್ತಾರಂತವ್ರಿಗೆ. ಆದ್ರೆ ಪ್ರಿಯ ಸಹೋದರಿಯೇ, ಈ ಚರ್ಚ್ಗೆ ಬರೋದ್ರಿಂದ ಲಾಭ ಇಲ್ಲ. ರಿಯಲ್ ಚರ್ಚ್ ನಿನ್ನ ಒಳಗೈತೆ. ಅದ್ರ ಒಳಗೆ ಹೋಗುವಂತ ನೀನು ಯಥಾರ್ಥತೆ ಉಳ್ಳವನಾಗಿ ಸಮರ್ಪಣೆ ಮಾಡಿ ಹೋಗೋದಾದ್ರೆ ದೇವರು ನಿನ್ನ ಆಶೀರ್ವದಿಸ. ಈ ಗುಣಗಳು ಒಂದು ವೇಳೆ ನಮ್ಮಲ್ಲಿ ಯಾವ್ದಾದ್ರು ಒಂದಿದ್ರು ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಕಿತ್ತಾಕಕ್ ಹೋಗ್ಬೇಕು. ಹಲ್ಲೆಲೂಯಾ. ಇವೆಲ್ಲ ಯಾರಿಗಾದ್ರೂ ಇದ್ರಲ್ಲಿ ಒಂದೇನಾದ್ರೂ ಇದ್ರು ಅದನ್ನ ನಾವು ತೆಗಿಲೇಬೇಕು.
ಇರುವಾಗ ನನ್ನ ದೇವ್ರು ನನ್ನ ಒಳಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯೇ, ಕಡೆಯದಾಗಿ ನಾವು ನೋಡಿದ್ರೆ 1 ಯೋಹಾನ 2:15 ಹೇಳ್ತದೆ, ಲೋಕವನ್ನ ಪ್ರೀತಿಸಬೇಡ್ರಿ, ಅದು ಶಾಶ್ವತವಲ್ಲ, ದೇವರ ಚಿತ್ತವನ್ನ ನೆರವೇರಿಸುವವನು ಸದಾ ಕಾಲ ಇರ್ತಾನೆ. ಒಂದು ಆಮೇಲೆ ಹೇಳ್ರಿ. ಕಡೆದಾಗಿ 1 ಕೊರಿಂಥ 16:21 ಹೇಳ್ತದೆ, ಪೌಲನು ಹೇಳ್ತಾನೆ, ಯಾವನಾದರೂ ಕ್ರಿಸ್ತನನ್ನು ಪ್ರೀತಿಸದೆ ಹೋದರೆ ಅವನು ಶಾಪಗ್ರಸ್ತನ. ಈ ದಿನ ಆಲಯವನ್ನು ಪರೀಕ್ಷೆ ಮಾಡಿಕೊಂಡು ನಾವಿರುವಂತ ಸ್ಥಳ ನಾವು ಶುದ್ಧವಾಗಿರ್ಬೇಕು. ಅಶುದ್ಧವಾದ ದೇವರಲ್ಲಿ ಇರಲ್ಲ. ಈ ಆಲಯವನ್ನೇ ಯಾರಾದ್ರೂ ಕೆಡಿಸಿದ್ರೆ ಅವ್ರನ್ನ ನಾನು ಕೆಡಿಸ್ತೀನಿ. ನೋಡಿ, ರಕ್ಷಣೆ ಒಂದಕ್ಕೆ ಮುಂಚೆ ಅವನು ಬೀಡಿ ಹೊಡಿಲಿ, ಎಣ್ಣೆ ಹೊಡಿಲಿ, ಪಾಪ ಮಾಡ್ಲಿ, ಮೋಸ ಮಾಡ್ಲಿ, ಅವನಿಗೊಂದು ಎಕ್ಸ್ಕ್ಯೂಸ್ ದೇವರಿಟ್ಟಿದ್ದ. ಅವನು ಯಾವಾಗ ತನ್ನ ಸಮರ್ಪಣೆ ಮಾಡಿ ದೀಕ್ಷಾ ಸ್ಥಾನದಲ್ಲಿ ಪಾಪಕ್ಕಾಗಿ ಅವನು ಸತ್ತು ಕ್ರಿಸ್ತನಿಗಾಗಿ ಜೀವಿಸ್ತಾನೆ ಎದ್ದೇಳ್ತಾನೋ, ಆವತ್ತಿನಿಂದ ಅವನ ಅಕೌಂಟ್ ಬುಕ್ ಓಪನ್ ಆಗುತ್ತೆ. ಇರುವಂತ ಕಾಲ ದೇವರ ಆಜ್ಞೆಗಳನ್ನ ಅವನು ಪಾಲಿಸ್ಬೇಕು. ನಿನಗೊಂದು ಭಯ ಇರಬೇಕು, ನನ್ನ ಒಳಗಡೆ ಪರಿಶುದ್ಧಾತ್ಮ ಇಲ್ಲ, ನನ್ನ ಒಳಗಡೆ ಪರಿಶುದ್ಧಾತ್ಮನಿದ್ದಾನೆ, ನಾನು ಪರಿಶುದ್ಧಾತ್ಮನ ಅಧಿಕಾರಕ್ಕೆ ಒಳಪಟ್ಟಿದ್ದೇನೆ, ಆಜ್ಞೆಗೆ ಒಳಪಟ್ಟಿದ್ದೇನೆ, ನನ್ನನ್ನ ಆಳ್ತಾ ಇರುವಂತದ್ದು ಪರಿಶುದ್ಧಾತ್ಮ. ಯಾವ ವಿಶ್ವಾಸಿ ಈ ಭಯಕ್ಕೆ ತನ್ನ ಸಮರ್ಪಣೆ ಮಾಡ್ಕೊಳ್ತಾರೋ, ಎವ್ರಿ ಡೇ ಎವ್ರಿ ಮಿನಿಟ್ ಪರಿಶುದ್ಧಾತ್ಮ ನಿಮ್ಮನ್ನ ಲೀಡ್ ಮಾಡ್ತಾರೆ. ನಮ್ಮನ್ನು ಒಪ್ಪಿಸ್ಕೊಡೋಣ, ಪರೀಕ್ಷೆ ಮಾಡೋಣ. ಇವತ್ತು ಎಷ್ಟೋ ತಾಯಂದಿರು, ಎಷ್ಟೋ ತಂದೆದಿರು ಗೊತ್ತಿಲ್ಲದೆ ಗುಟ್ಕಾ ಹಾಕೋದು, ಅಡಿಕೆ ಹಾಕೋದು, ಎಲೆ ಅಡಿಕೆ ಹಾಕೋದು, ಜರ್ದ ಹಾಕೋದು, ಪಾನ್ ಪರಕ್ ಹಾಕೋದು, ಅದು ಇದೆಲ್ಲ ಹಾಕೊಂಡು ಈ ಬಾಯಿನ ಮಾತ್ರ ಹೊಲಸು ಮಾಡ್ತಾ ಇಲ್ಲ, ತಮ್ಮ ಹೃದಯನ ಹೊಲಸು ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯ ಸಹೋದರಿಯೇ, ಇವತ್ತು ನಮ್ಮನ್ನು ಒಪ್ಪಿಸಿಕೊಡೋಣ, ನನ್ನ ದೇವರಿಗೆ ಹೇಳೋಣ, ಇವತ್ತಿನವರೆಗೂ ಈ ಆಲಯದಲ್ಲಿ ಸ್ತೋತ್ರ ಬಲಿಗಳು ಇರ್ಲಿಲ್ಲಪ್ಪ, ಇನ್ಮೇಲೆ ನಾನು ಸ್ತೋತ್ರ ಬಲಿ ಹೇಳ್ತೇನೆ. ಆ ಏಂಜಲ್ಸ್, ಆ ದೂತರು ರೆಕ್ಕೆಗಳನ್ನ ಬಡಿಯುತ್ತಾ ಅಲ್ಲೇಲುಯ್ಯ 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 ಅವ್ರು ಹೇಳಿ 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 ದೇವಾದಿ ದೇವರನ್ನ ಘನಪಡಿಸ್ತಾ ಇದ್ರು. ಬೈಬಲ್ ಹೇಳ್ತದೆ, ಅವರಿಗೆ ವಿಶ್ರಮಿಸೋದಕ್ಕೂ ಟೈಮ್ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರ ಎವರ್ ಗ್ರೀನ್ ದೇವದೂತರುಗಳು. ಇವತ್ತು ಅವರಿಗಿಂತ ಮೇಲಾದ ಒಂದು ಸ್ಥಾನಮಾನವನ್ನ ಪರಲೋಕದ ದೇವರು ಭೂಲೋಕದಲ್ಲಿ ಅವನ ಮನೆಯಾಗಿರುವಂತ ನಮಗೆ ಆ ಭಾಗ್ಯವನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ಶುದ್ಧ ಮಾಡ್ಕೊಳ್ಳೋದಕ್ಕೆ ಯಾವ ಸಾಬೂನಿಂದಲೂ ಆಗೋದಿಲ್ಲ, ಯಾವ ಶಾಂಪೂಯಿಂದಲೂ ಆಗೋದಿಲ್ಲ, ಯಾವ ನಾರಿಂದಲೂ ಉಚ್ಕೊಂಡ್ರೂ ಆಗೋದಿಲ್ಲ. ನಾವು ಪರಿಶುದ್ಧಗೊಳ್ಳಬೇಕು ಅಂದ್ರೆ ಯೇಸುವಿನ ರಕ್ತದಡಿಯಲ್ಲಿ ಹೋಗಲೇಬೇಕು, ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸಿ ಕೊಡಲೇಬೇಕು. ಆಗ ಕೇಳ್ಕೊಳ್ರಿ, ದೇವರು ನಮ್ಮನ್ನು ಶುದ್ಧ ಮಾಡಿ ನಿತ್ಯ ಜೀವವನ್ನು ಕೊಟ್ಟು ನಡೆಸಲು ಶಕ್ತನಾಗಿ. ನಾವೆಲ್ಲ ಕಣ್ಗಳು ಮುಚ್ಚಿ ನಮ್ಮ ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳು. ನಮ್ಮ ಮುಂದೆ ಕರ್ತನೆ ಮೇಜಿದೆ. ಯಾರೆಲ್ಲ ಕರ್ತನೆ ಮೇಜಿಗೆ ಪಾಲ್ಗಾರರಾಗಿದ್ದೀರೋ ಅವ್ರು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ರಿ, ಒಪ್ಪಿಸಿಕೊಡ್ರಿ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ಈ ರಾವು ಭೋಜನದಲ್ಲಿ ಪಾಲ್ಗೊಳ್ಳುವಂತ ನಮಗೆ ಬೇಕಾದಂತ ಬಲವನ್ನ, ಅಭಿಷೇಕವನ್ನು ಕೊಡ್ಲಿ ಅಂತ ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಎದ್ದು ನಿಂತ್ಕೊಳ್ಳೋಣ.